ಅವ್ರ ಫ್ಯಾನ್ಸ್ ನಮ್ಮ ಬಾಸ್ ಹೆಚ್ಚು ಕಮ್ಮಿ ಇದು ಪವಿತ್ರ ಗೌಡ ವಿರುದ್ಧ ಈ ತರ ವಿಡಿಯೋಗಳು ಮಾಡಿದ್ದಾರೆ ಅಂದ್ರೆ ದರ್ಶನ್ ಪರವಾಗಿ ನಮ್ಮ ಅಣ್ಣ ನಮ್ಮತ್ಗೆ ಅನ್ನೋ ಕಾರಣಕ್ಕೆ ಹೆಚ್ಚು ಕಮ್ಮಿ ಮಾಡಿರ್ಬಹುದೇನೋ ಅಲ್ಲ ಹಂಗೆಲ್ಲೋ ಆದಾಗ ವಾರ್ನಿಂಗ್ ಸನ್ನಿವೇಶ ಇರ್ಬೋದೇನೋ ಅಲ್ಲೆಲ್ಲೋ ಆತನ ಈ ಸನ್ನಿವೇಶಗಳು ಆಗಿರುತ್ತೆ. ರೇಣುಕಾ ಸ್ವಾಮಿ ಯಾರು ಬೇಸಿಕ್ಲಿ ಅದ್ರ ಕಡೆ ಒಂದಷ್ಟು ಇನ್ಫಾರ್ಮೇಶನ್ ನಾವು ಗ್ರಾಪ್ ಮಾಡ್ಬೋದು. ರೇಣುಕಾ ಸ್ವಾಮಿ ಹೆಚ್ಚು ಕಮ್ಮಿ ದರ್ಶನ್ ಫ್ಯಾನ್ ಆಗಿದ್ರೆ ಆ ಕೆಲಸ ಲೈಕ್ ಅವರು ನಮ್ಮಣ್ಣ ನಮ್ಮತ್ಗೆ ಚೆನ್ನಾಗಿದ್ದಾರಪ್ಪ ಈ ಪವಿತ್ರ ಗೌಡ ಯಾಕೆ ಮಧ್ಯ ಅನ್ನೋ ದಾಟಿಯಲ್ಲಿ ಏನೋ ಅಡವಟ್ಗಳಾಗಿದ್ಯಾ ಅನ್ನೋದನ್ನು ಕೂಡ ಆ ದಿವಸಲ್ಲಿ ಆಂಗಲ್ ಅಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಈಗೇನು ರೇಣುಕಾ ಸ್ವಾಮಿ ಶವನ್ನ ಫಸ್ಟ್ ಅಲ್ಲಿ ಅಪಾರ್ಟ್ಮೆಂಟ್ ನ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನೋಡಿರ್ತಾನೆ, ಅವ್ರು ದೂರು ಕೊಟ್ಟಿರ್ತಾರೆ. ಅದಾದ್ಮೇಲೆ FIR ಆಗಿತ್ತು. ಫಸ್ಟ್ ಇಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಅವ್ರು ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲಸಕ್ಕಿದ್ದಂತೆ ರೇಣುಕಾ ಸ್ವಾಮಿ. ಈಗ ಬರ್ತಿರೋ ಮಾಹಿತಿ ಪ್ರಕಾರ ಶನಿವಾರ ಮನೆಯಿಂದ ಹೋಗೋದು ನಾಪತ್ತೆ ಆಗಿದೆ. ಶನಿವಾರ ನಾವಿವತ್ತಿರ್ತಕ್ಕಂಥದ್ದು ಮಂಗಳವಾರ. ಶನಿವಾರ ಮನೆಯಿಂದ ಆಚೆ ಹೋದವರು ನಾಪತ್ತೆ ಆಗಿರ್ತಾರೆ, ಪತ್ತೆ ಆಗಿರೋದು. ಭಾನುವಾರ ಶವ ಪತ್ತೆ ಆಗಿರುತ್ತೆ. ನಿನ್ನೆ ಹೆಚ್ಚು ಕಮ್ಮಿ ಆ ಸಂಬಂಧಪಟ್ಟಂಗೆ ಅವರಿಬ್ಬರನ್ನು ವಿಚಾರಣೆ ಮಾಡಿರ್ತಾರೆ. ಅದಾದ್ಮೇಲೆ ದರ್ಶನ್ ಅವ್ರ ಪಾತ್ರ ಅಂತ ಗೊತ್ತಾದ ತಕ್ಷಣ ದರ್ಶನ್ ಇದ್ರು ಈ ಕಾರಣಕ್ಕಾಗಿದೆ ಅಂತ ಹಿಂಗೆ ಹೋಗಿರುತ್ತಷ್ಟೇ. ಸೊ ಹಾಗಾಗಿ ನಾವು ಅವನ್ನೆಲ್ಲ ಗಮನಕ್ಕೆ ತಗೋಬೇಕಾಗತ್ತೆ. ಆ ಥರ ಇಲ್ಲ ಹಿಂಗೆ ಬರ್ತೇವೆ ನೋ ಇಶ್ಯೂ, ಆ ಥರದ್ದೇನಿಲ್ಲ, ಅದು ಇದಾಗುತ್ತೆ. ಈಗ DCP ಗಿರೀಶ್ ನೇತೃತ್ವದಲ್ಲಿ ಸಂಬಂಧಪಟ್ಟಂತೆ ಏನು ವಿಚಾರಣೆ ಆಗ್ತಾ ಇರ್ತಕ್ಕಂಥದ್ದು ಕಾಮಾಕ್ಷಿ ಪಾಳ್ಯ ಪೊಲೀಸಿಂದ ದರ್ಶನ್ ಅವರಿಗೆ ಅರೆಸ್ಟ್ ಆಗಿದ್ದಾರೆ. ದರ್ಶನ್ ಪರಿಚಯಸ್ಥ ಮಹಿಳೆಗೆ ಮೆಸೇಜ್ ಮಾಡಿದ್ದ ಯುವಕ ಮೆಸೇಜ್ ಮಾಡಿದ್ರು ಅಂತ ಅದನ್ನ ಹೇಳ್ತಾ ಇರೋದು. ಯಾಕಂದ್ರೆ ಇದೊಂದು ಸೋಷಿಯಲ್ ಮೀಡಿಯಾ ಒಂದು ವಾರ ಆಗ್ತಾ ಇತ್ತು. ದರ್ಶನ್ ಅವ್ರದ್ದು ಆನಿವರ್ಸರಿ ಆಗಿರುತ್ತೆ. ಆನಿವರ್ಸರಿನಲ್ಲಿ ಅವರು ಶ್ರೀಮತಿರು ದುಬೈನಲ್ಲಿ ಆನಿವರ್ಸರಿ ಮಾಡ್ಕೊಂಡಿರ್ತಾರೆ. ಅಟ್ ದಿ ಸೇಮ್ ಟೈಮ್ ಈ ಕಡೆ ಬಂದಾಗ ಪವಿತ್ರ ಗೌಡ ಮತ್ತೊಂದು ಇಲ್ಲಿ ಅವರ ಒಂದು ಸಂಬಂಧದ ಬಗ್ಗೆ ಒಂದೇನೋ ಲೈಕ್ ಫ್ರೆಂಡ್ಶಿಪ್ ಬಗ್ಗೆ ಒಂದು ಹಾಕೊಂಡಿರ್ತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸ್ ಅಂಡ್ ಆ ಕಡೆ ಒಂದು ವಾರ ಆಗ್ತಿರುತ್ತೆ. ಈ ದಿಸೆಯಲ್ಲಿ ಆದಂತಹ ಒಂದು ವಾರ್ನಿಂಗ್ ಏನು ಅನ್ನೋದು ಕೂಡ ಗೊತ್ತಾಗ್ಬೇಕಾಗುತ್ತೆ. ಯಾಕಂದ್ರೆ ಆ ರೇಣುಕಾ ಸ್ವಾಮಿ ದರ್ಶನ್ ಅವ್ರ ಅಭಿಮಾನಿ ಆಗಿದೆ ಏನ್ ಕತೆ. ಅದು ಯಾರೋ ಬಂದ್ಬಿಟ್ಟು ಪವಿತ್ರ ಗೌಡಗೆ ಆಪೋಸಿಟ್ ಅವ್ರು ಹೆಚ್ಚು ಕಮ್ಮಿ ಆ ಥರದ ಮೆಸೇಜ್ಗಳು ಮಾಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ. ಅಥವಾ ಮೆಡಿಕಲ್ ಶಾಪ್ ಅಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋ ಮಾಹಿತಿ ಲಭ್ಯ ಆಗ್ತದೆ ಈಗ ರೇಣುಕಾ ಸ್ವಾಮಿ ಹತ್ಯೆ ಸಂಬಂಧಪಟ್ಟಂತೆ ಯಾರು ಈಗ ನೆನ್ನೆ ಅರೆಸ್ಟ್ ಆಗಿದ್ರು ಅವರು ದರ್ಶನ್ ಅವ್ರ ಹೆಸರುಗಳಿದ್ರೆ ಹಾಗೆ ದರ್ಶನ್ ಅವ್ರ ಕರ್ಕೊಂಡು ಬರ್ತಾ ಇದ್ದಾರೆ. ಸರ್ ಒಂದಿಷ್ಟು ಮೂಲದ ಮಾಹಿತಿ ಪ್ರಕಾರ ದರ್ಶನ್ ಕೂಡ ಅಲ್ಲಿದ್ರು ಅಂತ, ದರ್ಶನ್ ಕೂಡ ಮರ್ಮಮುಖಕ್ಕೆ ಹೋದ್ರು, ಕಪಾಲ್ ಕೊಡಿದ್ರು ಅನ್ನೋ ವಿಷಯವನ್ನ ನಮ್ಮ ಇದಾಗ್ತಾ ಇದೆ. ಇನ್ನೊಂದೇನು ಅಂತಂದ್ರೆ ನಮ್ಮವ್ರೇನು ಫಸ್ಟ್ ಪೊಲೀಸರು ಕಾಪಿನ ತೆಗೆದು ದಿಸ್ ಇಸ್ ಹಿಂಗೆ ಅಂತ ನಮ್ಗೆ ತೋರಿಸಿರಲ್ಲ. ಹೌದು, ಯಾಕೆ ಅಂತಂದ್ರೆ ಆ ಸುದ್ದಿ ಕಡೆದಾಗ ಮಣ್ಣಿನ ತೆಗೆದೇನೋ ಬೇರೆ ಆಗಿರ್ತದೆ. ಹೆಚ್ಚು ಕಮ್ಮಿ ಅಲ್ಲೆಯಿಂದ ಯುವಕ ಮೃತಪಟ್ಟಿರೋ ಸತ್ಯ, ವಾರ್ನಿಂಗ್ ಕರ್ಸಿದ್ ಸತ್ಯ, ಬಟ್ ಅಲ್ಲೇ ಮಾಡಿದ್ಯಾರು ಅನ್ನೋದು ಇಂಪಾರ್ಟೆಂಟ್. ಈಗ ಏನಾಗ್ತದೆ ಇಷ್ಟ, ಈಗ ದರ್ಶನ್ ಅವ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ, ಪ್ರಕರಣ ಇದಾಗ್ತಿರುತ್ತೆ. ಯಾಕಂದ್ರೆ ನಿಜವಾಗಿಯೂ ದರ್ಶನ್ ಅಲ್ಲೆಯಿಂದನೇ ಹತ್ಯೆ ಆಗಿದ್ಯಾ, ಕೊಲೆ ಆಗಿದ್ಯಾ, ದೊಡ್ಡ ಅಫೆನ್ಸ್, ದೊಡ್ಡ ಶಿಕ್ಷೆ ಆಗುತ್ತೆ, ಯಾವುದೇ ಡೌಟ್ ಇಲ್ಲ. ಆದ್ರೆ ಈ ಸನ್ನಿವೇಶ ಬಹುತೇಕ ಅದ್ಯಾರಿಗೋ ಮಹಿಳೆಗೆ ಮೆಸೇಜ್ ಮಾಡಿದಾಗ ಆ ಮೆಸೇಜ್ ಮಾಡಿದ ಹಿನ್ನೆಲೆ ವಾರ್ನಿಂಗ್ ಸನ್ನಿವೇಶ, ವಾರ್ನಿಂಗ್ ಟೈಮಲ್ಲಿ ಕಪಾಲ್ ಕುಡಿದಿದ್ದಾರೆ, ಒದ್ದಿದ್ದಾರೆ ಅನ್ನೋದಿದೆ. ಆ ಒಡೆದಿದ್ಯಾರು, ಒದ್ದಿದ್ಯಾರು ಸರ್, ಆದ್ರೆ ಕನ್ಕ್ಲೂಷನ್ ಬರೋದು ಎಲ್ಲ ಅವ್ರಿಬ್ರು ಇವ್ರು ಹೊಡೆದ್ರು ಒದ್ದಿದ್ದಾರೆ ಅಂತಂದಾಗ ಬಹುತೇಕ ಅಲ್ಲಿ ಹೇಳಿಕೆಗಳು ದಾಖಲಾಗುತ್ತೆ. ಆ ಹೇಳಿಕೆ ಆಧಾರದ ಮೇಲೆ ನಾವು ಮುಂದುವರಿಬೇಕಾಗುತ್ತೆ. ದರ್ಶನ ಹೊಡೆದವ್ರೆ ಲೈಕ್ ಆ ಇನ್ಸಿಡೆಂಟ್ ಏನಾಗ್ತಿದೆಯಲ್ಲ ಅದನ್ನ ನಾವು ನೋಡ್ಬೇಕಾಗತ್ತೆ. ಒಟ್ಟಾರೆಯಾಗಿ ಇದೊಂದು ಪ್ರಕರಣ ಇದೆಯಲ್ಲ, ಈ ಫ್ಯಾನ್ಗಳ ವಾರು ಜೊತೆಗೆ ಯಾರೋ ಸೋಷಿಯಲ್ ಮೀಡಿಯಾದ ಏನೋ ಕಾಮೆಂಟ್ ಹಾಕೋದು ಅಂತ ಅವ್ರನ್ನ ಹಲ್ಲೆ ಮಾಡೋದು, ಅವ್ರ ಹತ್ಯೆ ಮಾಡೋದು. ಬಟ್ ಹತ್ಯೆಯ ಉದ್ದೇಶ ಆಗಿರ್ಲಿಲ್ಲ ಅನ್ನೋ ಸಹಜವಾಗಿ ಎಲ್ಲರೂ ಕಾಮನ್ ಸೆನ್ಸ್ ಅನ್ಸೋದೆ. ಅದೆಲ್ಲ ಗೊತ್ತಾಗದಂಗೆ ಹೊಡೆದಾಕುವಂಥ ಸನ್ನಿವೇಶಗಳು ನಡೀತಾ ಇರ್ತವೆ ಇವತ್ತಿನ ಸನ್ನಿವೇಶದಲ್ಲಿ. ಬಟ್ ಮಾರಣಾಂತಿಕವಾಗಿ ಅಲ್ಲೇ ಆಗಿತ್ತು. ಮುಖ ತಲೆ ಭಾಗಕ್ಕೆ ತೀವ್ರವಾದ ಪೆಟ್ಟು ಬಿದ್ದಿತ್ತು ಅನ್ನೋದೆಲ್ಲ ಇದೆಲ್ಲ ಆಗ್ತಾ ಇದೆ. ಹಾಗಾಗಿ ನೆಕ್ಸ್ಟ್ ಲೆವೆಲ್ ಇನ್ಸಿಡೆಂಟ್ ಇದು. ಯುವಕರ ಮೃತದೇಹವನ್ನು ಎಸೆದಿರ್ತಾರೆ.